ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ SR ಎಜುಕೇಷನ್ ಚಾನಲ್. ಈ ದಿನ ನಾವು TETಗೆ ಸಂಬಂಧಿಸಿರುವ ಹಾಗೆ TET 2022 ಮತ್ತು 23ನೇ ಸಾಲಿನ ಪರೀಕ್ಷೆ ನೆಕ್ಸ್ಟ್ ಮಂತ್ ಮೇ ಬಿ ಸೆಪ್ಟೆಂಬರ್ ತಿಂಗಳಲ್ಲಿ ಕಾಲ್ಫಾರ್ಮ್ ಆಗುತ್ತೆ. ಹಾಗಾಗಿ TET ಪರೀಕ್ಷೆಗೆ ಸಹಾಯಕವಾಗುವಂತಹ ಇಂಪಾರ್ಟೆಂಟ್ ಆಗಿರುವಂತಹ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೋತ್ತರಗಳು ನೋಡ್ರಿ. ಇವು ಒಟ್ಟು 10 ತರಗತಿಗಳು ಆಗ್ತವೆ. ಪ್ರತಿ ತರಗತಿಯಲ್ಲಿ ಕೂಡ ನೀವು 1 ಅಥವಾ 2 ಅಂಕಗಳನ್ನು ಗಳಿಸ್ಕೊತೀರಿ. ಹಾಗಾಗಿ ಈ 10 ಕ್ಲಾಸಸ್ಗಳು ಕೂಡ ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಆಗ್ತವೆ. ವಿತ್ ನಿಮಗೆ ಹಳೆಯ ಒಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳು ಬಂದಿದ್ದು ಅಂತ ಆ ಪ್ರಶ್ನೆಗಳನ್ನು ಕೂಡ ನಾನು ತಗೊಂಡ್ಬಂದಿರೋದು ಮತ್ತು ಅವುಗಳ ಒಂದು ಅನಾಲಿಸಿಸ್ ಅನ್ನು ಕೂಡ ಮಾಡ್ತಾ ಕಂಪ್ಲೀಟ್ ಆಗಿ 10 ತರಗತಿಗಳನ್ನು ನಾವು ಮಾಡ್ತಾ ಹೋಗೋಣ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿರುವ ಹಾಗೆ. ಓಕೆ, ಒಟ್ಟು ಸೋಷಿಯಲ್ ಸೈನ್ಸಲ್ಲಿ 60 ಪ್ರಶ್ನೆಗಳಿರ್ತವೆ. ಅದರಲ್ಲಿ 18ರಿಂದ 20 ಪ್ರಶ್ನೆಗಳು ಇತಿಹಾಸ ವಿಷಯಕ್ಕೆ ಇರ್ತವೆ. 8ರಿಂದ 10 ಪ್ರಶ್ನೆಗಳು ನಮಗೆ ಭೂಗೋಳ ವಿಜ್ಞಾನಕ್ಕೆ ಇರ್ತದೆ. 9ರಿಂದ 10 ಪ್ರಶ್ನೆಗಳು ನಮಗೆ ರಾಜ್ಯಶಾಸ್ತ್ರಕ್ಕೆ ಇರ್ತದೆ. ಅದೇ ರೀತಿಯಾಗಿ 3ರಿಂದ 4 ಪ್ರಶ್ನೆಗಳು ಸಮಾಜಶಾಸ್ತ್ರ. ಅದೇ ರೀತಿಯಾಗಿ ನೆಕ್ಸ್ಟ್ ಒಂದು 18ರಿಂದ 20 ಪ್ರಶ್ನೆಗಳು ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿರ್ತವೆ. ಓಕೆ, ಆ ಒಂದು ನಿಟ್ಟಿನಲ್ಲಿ ರಾಜ್ಯಶಾಸ್ತ್ರದಲ್ಲಿ ನೀವು ಕ್ವಶನ್ ಪೇಪರ್ಗಳನ್ನು ಅನಾಲಿಸಿಸ್ ಮಾಡಿದರೆ ಖಂಡಿತವಾಗ್ಲೂ ಕೂಡ ರಿಯಲೈಸ್ ಮಾಡ್ತೀರಿ. ಏನಪ್ಪ ಅಂತಂದರೆ ಪ್ರತಿ ಸಲೆಯೂ ಕೂಡ 8ರಿಂದ 9 ಪ್ರಶ್ನೆಗಳು ನಮಗೆ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿರೋ ಹಾಗೆ ಕೇಳ್ತಾನೆ ಇರ್ತಾರೆ. ಹಾಗಾಗಿ ಈ 10 ತರಗತಿಯಲ್ಲಿ 9ರಿಂದ 10 ಒಂದು ಅಂಕಗಳನ್ನು ನೀವು ಪಡ್ಕೊಳ್ಳೋಕ್ಕೆ ಸಾಧ್ಯವಾಗ್ತದೆ. ತುಂಬಾ ಹೆಲ್ಪ್ಫುಲ್ ಆಗುವಂತಹ ಈ ಕ್ಲಾಸಸ್ಗಳು ಒಂದನ್ನು ಕೂಡ ಮಿಸ್ ಮಾಡ್ಕೋಬೇಡಿ. ಮುಂಬರುವಂತಹ ದಿನಗಳಲ್ಲಿಯೂ ಕೂಡ ಟೋಟಲ್ 50 ಕ್ಲಾಸಸ್ಗಳನ್ನು ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ದೀನಿ. ಆ 50 ಕ್ಲಾಸಸ್ಗಳಲ್ಲಿ ಆಲ್ಮೋಸ್ಟ್ ನಿಮಗೆ 45+ ಅಂಕಗಳು ನಿಮಗೆ ಸಿಗುವ ರೀತಿಯಲ್ಲಿ ಈ ತರಗತಿಗಳನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗಾಗಿ ವೆರಿ ಯೂಸ್ಫುಲ್ ಆಗ್ತವೆ ನಿಮ್ಮ ಒಂದು TET ಪರೀಕ್ಷೆಗೆ ಅಂತ ಹೇಳ್ತಾ, ಹಾಗಾದರೆ ನೋಡೋಣ ಈ ದಿನದ ಪ್ರಶ್ನೋತ್ತರಗಳು ಯಾವ ರೀತಿ ಇದ್ದಾವೆ ಅಂತ. ಓಕೆ, ಇದು ಕಂಪ್ಲೀಟ್ ಆಗಿ ನಮಗೆ 9ನೇ ತರಗತಿಯ ಪಠ್ಯಪುಸ್ತಕ ಆಧಾರಿತ ಮಾಹಿತಿಗಳಾಗಿರ್ತವೆ. ವಿತ್ ಕ್ವಶನ್ ಪೇಪರ್ ಅನಾಲಿಸಿಸ್ ಅನ್ನ ಮಾಡ್ತಾ ಹೋಗ್ತೀನಿ, ಯಾವ ಕ್ವಶನ್ ಯಾವ ವರ್ಷದಲ್ಲಿ ಕೇಳಲಾಗಿತ್ತು ಅಂತ. ಓಕೆ, ಹಾಗಾದರೆ ನೋಡೋಣ. ಇದು ಅಧ್ಯಾಯ 1 ಆಗಿರ್ತದೆ. ನಮ್ಮ ಸಂವಿಧಾನ ಒಟ್ಟು 10 ತರಗತಿಗಳು ಆಗ್ತವೆ. ಇದು ತರಗತಿ 1ನೇದು. ಓಕೆ, ಕ್ಲಾಸ್ 1 ಡೆಡಿಕೇಟೆಡ್ ಕ್ಲಾಸಸ್ಗಳು ಇವು ಸ್ಪೆಷಲಿ ಫಾರ್ TET. ಅದರಲ್ಲಿ ಪಾಲಿಟಿ ಒಂದು ವಿಭಾಗಕ್ಕೆ ಸಂಬಂಧಿಸಿರುವ ಹಾಗೆ. ಓಕೆ, ಹಾಗಾಗಿ ನಾನು ಕೊಟ್ಟಿರುವಂತಹ 10 ತರಗತಿಗಳನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿಕೊಂಡು ಎಲ್ಲ ನೋಟ್ಸ್ ಮಾಡ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ಕೂಡ 8ರಿಂದ 9 ಮಾರ್ಕ್ಸು ನಿಮ್ಮ ಕೈಯಲ್ಲಿ ಇದ್ದ ಹಾಗೆ. ಓಕೆ, ಕಡಿಮೆ ಆಗೋದಿಲ್ಲ. 8ರಿಂದ 9 ಮಾರ್ಕ್ಸು ಕೇವಲ 10 ತರಗತಿಯಲ್ಲಿ 9 ಮಾರ್ಕ್ಸ್ ನಾವು ಪಡ್ಕೋತೀವಿಯಪ್ಪ ಅಂತಂದರೆ 9 ತರಗತಿ ನೋಡೋದು ಅಥವಾ 9 ತರಗತಿಯ ನೋಟ್ಸ್ ಮಾಡ್ಕೊಂಡು ಓದ್ಕೊಳ್ಳೋದು ಅಷ್ಟೊಂದು ಡಿಫಿಕಲ್ಟ್ ಕೆಲಸ ಅಲ್ಲ. ಹಾಗಾಗಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಪ್ರತಿ ಒಂದು ಕ್ಲಾಸಲ್ಲಿ 1 ಅಂಕ ನಿಮಗೆ ಖಂಡಿತ ಅಂತ ತಿಳ್ಕೊಂಡು ನೀವು ಅಭ್ಯಾಸ ಮಾಡ್ತಾ ಹೋಗಿ. ನೋಡೋಣ ಪ್ರಶ್ನೆಗಳು ಮತ್ತು ಅವುಗಳ ವಿವರಣೆಗಳು ಯಾವ ರೀತಿ ಇದ್ದಾವೆ ಅಂತ. ಮೊದಲನೇ ಪ್ರಶ್ನೆ, ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ಯಾವಾಗ ನಡೆಯಿತು ಅಂತ ಇದೆ. ನೋಡೋಣ ಆಪ್ಷನ್ಸ್ಗಳು. 9 ಡಿಸೆಂಬರ್ 1946ರಂದು, 11 ಡಿಸೆಂಬರ್ 1946ರಂದು, 13 ಡಿಸೆಂಬರ್ 1946ರಂದು. ಈ ಮೇಲಿನ ಯಾವುದು ಅಲ್ಲ ಅಂತ ಇದೆ. ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ಯಾವಾಗ ನಡೆಯಿತು ಅಂತ ಇದೆ. ನಾವು ಆನ್ಸರ್ ಹೇಳೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಎನಾಲಿಸಿಸ್ ಅನ್ನ ಮಾಡ್ತಾ ಹೋಗೋಣ. ಎನಾಲಿಸಿಸ್ ನೋಡೋಣ ಯಾವ ರೀತಿ ಇದೆ ಅಂತ. ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ಡಿಸೆಂಬರ್ 9, 1946ರಂದು ನಡೆಯಿತು. ಯಾವಾಗ ನಡೆಯಿತು? ಡಿಸೆಂಬರ್ 9, 1946ರಂದು ನಡೆಯಿತು. ಅದೊಂದು ಐತಿಹಾಸಿಕ ಘಟನೆ. ಯಾವುದು? ಸಂವಿಧಾನದ ಮೊದಲ ಅಧಿವೇಶನ. ಸಚ್ಚಿದಾನಂದ್ ಸಿನ್ಹಾರವರು ಹಂಗಾಮಿ ಅಧ್ಯಕ್ಷರಾಗಿದ್ದರು. ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ಯಾವಾಗಾಯಿತು? ಡಿಸೆಂಬರ್ 9, 1946ರಂದಾಯಿತು. ಸಂವಿಧಾನ ರಚನಾ ಸಭೆಯ ಮೊದಲ ಹಂಗಾಮಿ ಅಧ್ಯಕ್ಷರು ಯಾರಾಗಿದ್ದರು ಅಂತ ಕ್ವಶನ್ ಆಲ್ರೆಡಿ ಕೇಳಲಾಗಿದೆ ಬೇರೆ ಬೇರೆ ಪರೀಕ್ಷೆಗಳಲ್ಲಿ. ಹಾಗಾಗಿ ಯಾರಾಗಿರ್ತಾರೆ? ಸಚ್ಚಿದಾನಂದ್ ಸಿನ್ಹಾರ್ ಅವರು. ಇವರು ಹಂಗಾಮಿ ಅಧ್ಯಕ್ಷರಾಗಿರ್ತಾರೆ. ಓಕೆ, ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ಯಾವಾಗ? ಡಿಸೆಂಬರ್ 9, 1946. ಓಕೆ, ನೆಕ್ಸ್ಟ್ ನೋಡೋಣ. 11 ಡಿಸೆಂಬರ್ 1946 ಕೇವಲ ಒಂದು ದಿನ ಆದಮೇಲೆ 11 ಡಿಸೆಂಬರ್ 1946ರಂದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರನ್ನು ಖಾಯಂ ಅಧ್ಯಕ್ಷರನ್ನಾಗಿಯೂ ಮತ್ತು TT ಕೃಷ್ಣಮಾಚಾರಿಯವರನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ವೆರಿ ಇಂಪಾರ್ಟೆಂಟ್, ಸುಮಾರು ಸತಿ ಕ್ವಶನ್ ಬಂದಿದೆ. ಸಂವಿಧಾನ ರಚನಾ ಸಭೆಯ ಖಾಯಂ ಅಧ್ಯಕ್ಷರು ಯಾರಾಗಿದ್ದರು ಅಂತ ಸುಮಾರು ಸತಿ ಕ್ವಶನ್ ಆಗಿದೆ. ಇಂಪಾರ್ಟೆಂಟ್ ಆಗುತ್ತೆ. ಯಾರಾಗಿರ್ತಾರೆ? ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರಾಗಿರ್ತಾರೆ. ಅದೇ ರೀತಿಯಾಗಿ ಉಪಾಧ್ಯಕ್ಷರು ಯಾರಾಗಿರ್ತಾರೆ? TT ಕೃಷ್ಣಮಾಚಾರಿ ಅವರು ಆಗಿರ್ತಾರೆ. ಸಂವಿಧಾನ ಪ್ರಸ್ತಾವನೆಯ ಪೂರ್ವ ಪೀಠಿಕೆ. ಈ ಪ್ರಸ್ತಾವನೆಯು ಡಿಸೆಂಬರ್ 13, 1946ರಂದು ಜವಾಹರ್ಲಾಲ್ ನೆಹರೂರವರು ಮಂಡಿಸಿದ ಧ್ಯೇಯಗಳ ನಿರ್ಣಯ ಆಬ್ಜೆಕ್ಟಿವ್ ರೆಸೊಲ್ಯೂಷನ್ಸ್ ಅಂತ ಕರೀತಾರೆ. ಅವನ್ನು ಸಂವಿಧಾನ ರಚನಾ ಸಭೆ ಜನವರಿ 22,
47ರಂದು ಅಂಗೀಕರಿಸಿತು. ನೋಡ್ರಿ, ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ಯಾವಾಗಾಗಿತ್ತು? 9 ಡಿಸೆಂಬರ್ 1946ರಂದು. ಓಕೆ, ಹಂಗಾಮಿ ಅಧ್ಯಕ್ಷರು ಯಾರಾಗಿದ್ದರು? ಸಚ್ಚಿದಾನಂದ್ ಸಿನ್ಹಾರವರು. ಆಮೇಲೆ ಖಾಯಂ ರಚನಾ ಸಭೆ ಯಾವಾಗಾಯಿತು? 11 ಡಿಸೆಂಬರ್ 1946ರಂದು. ಓಕೆ, ಖಾಯಂ ಅಧ್ಯಕ್ಷರಾದವರು ಯಾರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು. ಮತ್ತೆ ಉಪಾಧ್ಯಕ್ಷರಾದವರು ಟಿ ಕೃಷ್ಣಮಾಚಾರಿ ಅವರು. ಅದೇ ರೀತಿಯಾಗಿ ನಾವು ಸಂವಿಧಾನದ ಪ್ರಸ್ತಾವನೆ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ, ಪೂರ್ವ ಪೀಠಿಕೆ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ, ಈ ಪ್ರಸ್ತಾವನೆಯ ಬಗ್ಗೆ ಡಿಸೆಂಬರ್ 13, 1946ರಂದು ಜವಾಹರ್ಲಾಲ್ ನೆಹರೂರವರು ಮಂಡಿಸಿದ ಧ್ಯೇಯಗಳ ನಿರ್ಣಯವನ್ನು ಸಂವಿಧಾನ ರಚನಾ ಸಭೆ ಜನವರಿ 22, 1947ರಂದು ಅಂಗೀಕರಿಸಿತು. ಏನನ್ನ? ಈ ಒಂದು ಪ್ರಸ್ತಾವನೆಯನ್ನ. ಓಕೆ, ಸಂವಿಧಾನ ರಚನಾ ಸಭೆ ಏನ್ ಮಾಡಿತಪ್ಪ ಅಂತಂದ್ರೆ ಜನವರಿ 22, 1947ರಂದು ಅಂಗೀಕರಿಸಿತು. ಇದನ್ನು ಕೂಡ ಕೇಳಲಾಗಿದೆ. ಏನಪ್ಪಾ ಅಂತಂದ್ರೆ, ಜವಾಹರ್ಲಾಲ್ ನೆಹರೂರವರು ಮಂಡಿಸಿದ ಧ್ಯೇಯಗಳ ನಿರ್ಣಯವನ್ನು ಸಂವಿಧಾನ ರಚನಾ ಸಭೆ ಯಾವಾಗ ಅಂಗೀಕರಿಸಿತು ಎಂದು ಪ್ರಶ್ನೆ ಬಂದಿದೆ. ಯಾವಾಗ? ಜನವರಿ 22, 1947ರಂದು. ಓಕೆ, ಇವರು ಪ್ರಸ್ತಾವನೆಯನ್ನು ಧ್ಯೇಯಗಳ ನಿರ್ಣಯವನ್ನು ಯಾರು ಮಂಡಿಸಿದರು ಅಂತ ಕ್ವಶನ್ ಇದೆ. ಯಾರು? ಜವಾಹರ್ಲಾಲ್ ನೆಹರೂರವರು. ಯಾವಾಗ? ಡಿಸೆಂಬರ್ 13, 1946ರಂದು. ಓಕೆ, ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಏನಾಗತ್ತೆ? ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ಯಾವಾಗ ನಡೆಯಿತು? 9 ಡಿಸೆಂಬರ್ 1946. ಓಕೆ, ಹಾಗಾಗಿ ಆಪ್ಷನ್ 1 ಈಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ ಯಾವ ರೀತಿ ಇದೆ ಅಂತ. ಸಂವಿಧಾನ ರಚನಾ ಸಭೆಯ ಖಾಯಂ ಅಧ್ಯಕ್ಷರನ್ನಾಗಿ ಯಾರನ್ನು ಆಯ್ಕೆ ಮಾಡಲಾಗಿತ್ತು ಅಂತ ಇದೆ. ಯಾರನ್ನ? ಸಚ್ಚಿದಾನಂದ್ ಸಿನ್ಹಾ, ರಾಜೇಂದ್ರ ಪ್ರಸಾದ್ ರವರು, ಟಿ ಕೃಷ್ಣಮಾಚಾರಿ, ಅದೇ ರೀತಿಯಾಗಿ ಡಾಕ್ಟರ್ BR ಅಂಬೇಡ್ಕರ್ ಅಂತ ಇದೆ. ನೋಡೋಣ ವಿವರಣೆ ಯಾವ ರೀತಿ ಇದೆ ಅಂತ. ಅಂದರೆ ಏನು ಕೇಳಿದ್ದಾರೆ ಕ್ವಶನ್ನಲ್ಲಿ? ಸಂವಿಧಾನ ರಚನಾ ಸಭೆಯ ಖಾಯಂ ಅಧ್ಯಕ್ಷರನ್ನಾಗಿ ಯಾರನ್ನು ಆಯ್ಕೆ ಮಾಡಲಾಗಿತ್ತು ಅಂತ ಇದೆ. ನೋಡೋಣ, ಇಂಪಾರ್ಟೆಂಟ್ ಕ್ವಶನ್ ಇದು ಕೂಡ. ಹಾಗಾದರೆ ವಿವರಣೆಯನ್ನು ನೋಡೋಣ. ಡಿಸೆಂಬರ್ 11, 1946ರಂದು ಸಂವಿಧಾನ ರಚನಾ ಸಭೆಯ ಖಾಯಂ ಅಧ್ಯಕ್ಷರನ್ನಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರನ್ನು ಆಯ್ಕೆ ಮಾಡಲಾಯಿತು. ಯಾರನ್ನ ಆಯ್ಕೆ ಮಾಡಲಾಯಿತು? ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರನ್ನು. ಯಾವಾಗ? ಡಿಸೆಂಬರ್ 11, 1946ರಂದು. ಓಕೆ, ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ಆಗಿದ್ದು ಡಿಸೆಂಬರ್ 9, 1946ರಂದು. ಖಾಯಂ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದ್ದು ಡಿಸೆಂಬರ್ 11, 1946ರಂದು. ಯಾರನ್ನ? ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರನ್ನ. ಅದೇ ರೀತಿಯಾಗಿ ಟಿ ಕೃಷ್ಣಮಾಚಾರಿ ಅವರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ನೆಕ್ಸ್ಟ್ ನೋಡೋದಾದರೆ ಆಪ್ಷನ್ಸಲ್ಲಿ ನಮಗೆ BR ಅಂಬೇಡ್ಕರ್ ಅವರು ಕೂಡ ಇದ್ದರು. ನೆಕ್ಸ್ಟ್ ಸಚ್ಚಿದಾನಂದ್ ಸಿನ್ಹಾ ಅವರು ಕೂಡ ಇದ್ದರು. ಅವ್ರ ಬಗ್ಗೆಯೂ ಕೂಡ ನೋಡ್ತಾ ಹೋಗೋಣ. ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ಡಿಸೆಂಬರ್ 9, 1946ರಂದು ಸಚ್ಚಿದಾನಂದ್ ಸಿನ್ಹಾ ಹಂಗಾಮಿ ಅಧ್ಯಕ್ಷರಾಗಿದ್ದರು. ಓಕೆ, ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನದ ಅಧ್ಯಕ್ಷರಾಗಿದ್ದ ಹಂಗಾಮಿ ಅಧ್ಯಕ್ಷರು ಯಾರಾಗಿದ್ದರು? ಸಚ್ಚಿದಾನಂದ್ ಸಿನ್ಹಾರವರು. ಓಕೆ, ಈ ಅಧಿವೇಶನ ಆಗಿದ್ದು ಯಾವಾಗ? 9 ಡಿಸೆಂಬರ್ 1946ರಂದು. ಖಾಯಂ ಅಧ್ಯಕ್ಷರಾದವರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು. ಅದೇ ರೀತಿಯಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ಯಾರಾಗಿದ್ರು ಇವರು? ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ಸಂವಿಧಾನ ರಚನೆಗೆ ನೀಡಿದ ಕೊಡುಗೆಯನ್ನು ಆಧರಿಸಿ ಅವರನ್ನು ಸಂವಿಧಾನದ ಶಿಲ್ಪಿ ಎಂದು ಕರೆಯಲಾಗಿದೆ. ಯಾರನ್ನ ಸಂವಿಧಾನದ ಶಿಲ್ಪಿ ಅಂತ ಕರಿತೀವಿ ನಾವು? ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಸಂವಿಧಾನ ಶಿಲ್ಪಿ ಎಂದು ಕರಿತೀವಿ. ಓಕೆ, ನೆಕ್ಸ್ಟ್ ನೋಡೋಣ ಮಾಹಿತಿ. ಭಾರತ ಸಂವಿಧಾನ ರಚನಾ ಸಭೆಯಲ್ಲಿ ಅನೇಕರು ಕಾರ್ಯವನ್ನು ನಿರ್ವಹಿಸಿದರು. ಕೇವಲ ರಾಜೇಂದ್ರ ಪ್ರಸಾದ್ ಅವರಾಗಿರ್ಬೋದು, BR ಅಂಬೇಡ್ಕರ್ ಅವರಾಗಿರ್ಬೋದು, ಟಿ ಕೃಷ್ಣಮಾಚಾರಿ ಅವರಾಗಿರ್ಬೋದು, ಇಷ್ಟೇ ಜನ ಅಲ್ಲ, ಇನ್ನು ಅನೇಕರು ಕೂಡ ಏನು ಮಾಡಿದ್ರಪ್ಪ ಅಂತಂದರೆ ಕಾರ್ಯವನ್ನು ನಿರ್ವಹಿಸಿದರು. ಅವರಲ್ಲಿ ಯಾರ್ಯಾರು? ಅವರಲ್ಲಿ ಜವಾಹರ್ಲಾಲ್ ನೆಹರೂರವರು, ಸರ್ದಾರ್ ವಲ್ಲಭಭಾಯ್ ಪಟೇಲರು, ಡಾಕ್ಟರ್ BR ಅಂಬೇಡ್ಕರ್, ಮೌಲಾನಾ ಅಬುಲ್ ಕಲಾಂ ಆಜಾದ್, ಸಿ ರಾಜಗೋಪಾಲ್ಚಾರಿ, KM ಮುನ್ಸಿ, ಶ್ರೀಮತಿ ಸರೋಜಿನಿ ನಾಯ್ಡು, ಶ್ರೀಮತಿ ಸುಚೇತಾ ಕೃಪಲಾನಿ. ಕರ್ನಾಟಕದಿಂದ ಯಾರ್ಯಾರು ಹೋಗಿದ್ರು? ಇದು ಇಂಪಾರ್ಟೆಂಟ್ ಆಗತ್ತಲ್ವಾ? ಇದು ಕೂಡ ಸುಮಾರು ಸತಿ ಕ್ವಶನ್ ಆಗಿದೆ PC BSI ಅಲ್ಲಿಯೂ ಕೂಡ. ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ. SDA FDA ಪ್ರತಿ ಒನ್ ಡೇ ಎಕ್ಸಾಮ್ ಅಲ್ಲಿ ಆಗಿರ್ಬೋದು ಅಥವಾ A ಗ್ರೂಪ್ B ಗ್ರೂಪ್ ಎಕ್ಸಾಮ್ಸ್ ಅಲ್ಲಿಯೂ ಕೂಡ ಈ ರೀತಿಯಾದಂತಹ ಕ್ವಶನ್ಸ್ಗಳು ಹೇಳಿಕೆ ರೂಪದಲ್ಲಿ ಆದರೂ ಕೂಡ ಕೇಳಲಾಗಿರ್ತವೆ ಮತ್ತು ಡೈರೆಕ್ಟ್ ಕೂಡ ಬಂದಿರ್ತವೆ. ಹಾಗಾಗಿ ವೆರಿ ಇಂಪಾರ್ಟೆಂಟ್. TETಗಂತೂ ಇಂಪಾರ್ಟೆಂಟ್ ಇದ್ದೇ ಇದಾವೆ ಕ್ಲಾಸಸ್ಗಳು. ವಿತ್ ಪಾಲಿಟಿ ಎಲ್ಲೆಲ್ಲಿಯೂ ಕೂಡ ಅವಶ್ಯಕತೆ ಇದೆ ಅಲ್ವಾ, ಅಲ್ಲಿಯೂ ಕೂಡ ಈ ಕ್ಲಾಸಸ್ಗಳು ಹೆಲ್ಪ್ಫುಲ್ ಆಗ್ತವೆ. ಓಕೆ, ಕರ್ನಾಟಕದಿಂದ ನೋಡ್ರಿ S ನಿಜಲಿಂಗಪ್ಪ, KC ರೆಡ್ಡಿ, ಕೆಂಗಲ್ ಹನುಮಂತಯ್ಯ, ಟೇಕೂರು ಸುಬ್ರಹ್ಮಣ್ಯಂ ಮೊದಲಾದವರು ಪ್ರಮುಖರಾಗಿದ್ದರು. ಅಂದರೆ ಸಂವಿಧಾನ ರಚನಾ ಸಭೆಯಲ್ಲಿ ಪಾಲ್ಗೊಂಡವರು ಕರ್ನಾಟಕದಿಂದ ವ್ಯಕ್ತಿಗಳು ಯಾರ್ಯಾರಾಗಿದ್ದರು? ಮೊದಲನೇದಾಗಿ S ನಿಜಲಿಂಗಪ್ಪ, KC ರೆಡ್ಡಿ, ಕೆಂಗಲ್ ಹನುಮಂತಯ್ಯ, ಟೇಕೂರು ಸುಬ್ರಹ್ಮಣ್ಯಂ ಮೊದಲಾದವರು ಪಾಲ್ಗೊಂಡಿದ್ರು. ಈ ಹೆಸರುಗಳನ್ನು ನೆನಪಲ್ಲಿಟ್ಕೊಳ್ಳೋಕ್ಕೆ
ಸಾಧ್ಯ ಆಗಿರಬೇಕು. ಓಕೆ, ಹಾಗಾದರೆ ಪ್ರಶ್ನೆ ಏನಿತ್ತು, ಪ್ರಶ್ನೆ ಕಡೆ ಹೋಗೋಣ. ಸಂವಿಧಾನ ರಚನಾ ಸಭೆಯ ಖಾಯಂ ಅಧ್ಯಕ್ಷರನ್ನಾಗಿ ಯಾರನ್ನು ಆಯ್ಕೆ ಮಾಡಲಾಗಿತ್ತು ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 2 ಆಗತ್ತೆ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರನ್ನ. ಓಕೆ, ಇವರನ್ನ ಖಾಯಂ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿತ್ತು. ಸಂವಿಧಾನ ರಚನಾ ಸಭೆಯ ಖಾಯಂ ಅಧ್ಯಕ್ಷರನ್ನಾಗಿ ಯಾರನ್ನ ಆಯ್ಕೆ ಮಾಡಲಾಗಿತ್ತು? ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರನ್ನ. ಅದೇ ರೀತಿಯಾಗಿ ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ಅಂದರೆ ಡಿಸೆಂಬರ್ 9, 1946 ನಡೆದಂತಹ ಒಂದು ಅಧಿವೇಶನದ ಹಂಗಾಮಿ ಅಧ್ಯಕ್ಷರು ಯಾರಾಗಿದ್ರು? ಸಚ್ಚಿದಾನಂದ್ ಸಿನ್ಹಾರವರಾಗಿದ್ರು. ಅದೇ ರೀತಿಯಾಗಿ ಟಿ ಕೃಷ್ಣಮಾಚಾರಿ ಏನಾದ್ರಪ್ಪ ಅಂದ್ರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು ಸಂವಿಧಾನ ರಚನಾ ಸಭೆಯ ಖಾಯಂ ಅಧ್ಯಕ್ಷರಾದರೆ ಟಿ ಕೃಷ್ಣಮಾಚಾರಿ ಅವರು ಏನಾದ್ರು ಉಪಾಧ್ಯಕ್ಷರಾದ್ರು. ಡಾಕ್ಟರ್ BR ಅಂಬೇಡ್ಕರ್ ಯಾರು? ಸಂವಿಧಾನದ ಶಿಲ್ಪಿ ಅಂತ ಕರೀತಾರೆ. ಅದೇ ರೀತಿಯಾಗಿ ಇವರು ಕರಡು ಸಮಿತಿ ಅಧ್ಯಕ್ಷರಾಗಿದ್ದರು. ಹಾಗಾಗಿ ಈ 4 ಆಪ್ಷನ್ಸ್ಗಳ ವಿವರಣೆಯನ್ನು ನೀವು ನೋಡಿದ್ರಿ, ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 3 ನೋಡೋಣ ಯಾವ ರೀತಿ ಇದೆ ಅಂತ. ರಾಜ್ಯವನ್ನಾಳುವ ಮೂಲ ಕಾನೂನಿಗೆ ಏನೆಂದು ಕರೆಯಲಾಗುತ್ತದೆ ಅಂತ ಇದೆ. ರಾಜ್ಯವನ್ನಾಳುವ ಮೂಲ ಕಾನೂನಿಗೆ ಏನೆಂದು ಕರೆಯಲಾಗಿದೆ? ಸಂವಿಧಾನ, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ಈ ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಇದಕ್ಕೆ ವಿವರಣೆಯನ್ನು ನೋಡ್ತಾ ಹೋಗೋಣ, ಆಮೇಲೆ ಆನ್ಸರ್ ಕಡೆ ಬರೋಣ. ಒಂದು ರಾಷ್ಟ್ರದ ಮೂಲಭೂತ ಕಾನೂನನ್ನು ಸಂವಿಧಾನವೆಂದು ಕರೆಯಲಾಗುತ್ತದೆ. ವೆರಿ ಇಂಪಾರ್ಟೆಂಟ್. ಒಂದು ರಾಷ್ಟ್ರದ ಮೂಲಭೂತ ಕಾನೂನನ್ನು ನಾವು ಏನೆಂದು ಕರೆಯುತ್ತೇವೆ? ಸಂವಿಧಾನ ಎಂದು ಕರೆಯಲಾಗುತ್ತದೆ. ಸಂವಿಧಾನವು ಆಡಳಿತ ವ್ಯವಸ್ಥೆಗೆ ಚೌಕಟ್ಟನ್ನು ಒದಗಿಸುತ್ತದೆ. ಸಂವಿಧಾನ ರಚನೆಗೆ ಸಂಬಂಧಿಸಿದಂತೆ ಮೋತಿಲಾಲ್ ನೆಹರು ಸಮಿತಿಯ ಶಿಫಾರಸು, ಅದೇ ರೀತಿಯಾಗಿ 1939 ರಾಷ್ಟ್ರೀಯ ಕಾಂಗ್ರೆಸ್ಸಿನ ಒಂದು ಕರಾಚಿ ಅಧಿವೇಶನದ ನಿರ್ಣಯಗಳು ಪ್ರೇರಕವಾದವು. ನೋಡ್ರಿ, ನಮ್ಮ ಸಂವಿಧಾನಕ್ಕೆ ಹಲವಾರು ಅಂಶಗಳು, ಸಂವಿಧಾನ ರಚನೆ ಆಗಬೇಕಪ್ಪ ಅಂದರೆ ಸುಮಾರು ಅಂಶಗಳು ಕೂಡ ಸಹಾಯಕಾರಿಯಾಗಿದ್ದವು. ಅದರಲ್ಲಿ ಮಹತ್ವಪೂರ್ಣವಾದದ್ದು ಯಾವುದಪ್ಪ ಅಂತಂದರೆ ಸಂವಿಧಾನ ರಚನೆಗೆ ಸಂಬಂಧಿಸಿದಂತೆ ಮೋತಿಲಾಲ್ ನೆಹರು ಸಮಿತಿಯ ಶಿಫಾರಸುಗಳು, ಅದೇ ರೀತಿಯಾಗಿ 1939 ರಾಷ್ಟ್ರೀಯ ಕಾಂಗ್ರೆಸ್ಸಿನ ಕರಾಚಿ ಅಧಿವೇಶನದ ನಿರ್ಣಯಗಳು ಪ್ರೇರಕವಾದವು. ಯಾವುದಕ್ಕೆ? ಸಂವಿಧಾನ ರಚನೆಗೆ. ನೆಕ್ಸ್ಟ್ ನೋಡಲಿ ವಿವರಣೆ. ಸಂವಿಧಾನ ರಚನೆ ಮಾಡಲು ಕ್ಯಾಬಿನೆಟ್ ಆಯೋಗದ ಶಿಫಾರಸ್ಸಿನ ಅನ್ವಯ 1946ರಲ್ಲಿ ಭಾರತೀಯರಿಂದ ಕೂಡಿದ ಸಂವಿಧಾನ ರಚನಾ ಸಭೆಯನ್ನು ರಚಿಸಲಾಯಿತು. ಯಾವಾಗ? 1946. ನೋಡಿರಲ್ವಾ ನೀವು, ಮೊದಲ ಅಧಿವೇಶನ ಆಗಿದ್ದು. ಹಾಗಾಗಿ ಡಿಸೆಂಬರ್ 9, 1946ರಂದು ಭಾರತೀಯರಿಂದ ಕೂಡಿದ ಸಂವಿಧಾನ ರಚನಾ ಸಭೆಯನ್ನು ರಚಿಸಲಾಯಿತು. ಸಂವಿಧಾನ ರಚನೆಯಾಗಲು ಯಾವ ಆಯೋಗ ನಮಗೆ ಶಿಫಾರಸು ಮಾಡಿತು ಅಂತ ಕ್ವಶನ್ ಆಗಿದೆ. ಸಂವಿಧಾನ ರಚನೆಯಾಗಲು ನಮಗೆ ಕ್ಯಾಬಿನೆಟ್ ಆಯೋಗ ಶಿಫಾರಸು ಮಾಡಿತು. ಆ ಶಿಫಾರಸಿನ ಅನ್ವಯನೇ 1946ರಲ್ಲಿ ಸಂವಿಧಾನ ರಚನಾ ಸಭೆಯನ್ನು ರಚಿಸಲಾಯಿತು. ಈ ಸಭೆಯು 389 ಸದಸ್ಯರನ್ನು ಒಳಗೊಂಡಿತ್ತು. ಯಾವಾಗ? ಯಾಕಂದರೆ 1946ರಲ್ಲಿ ಏನಾಗಿರಲಿಲ್ಲ, ಇನ್ನು ನಮ್ಮ ರಾಷ್ಟ್ರಗಳು ವಿಭಜನೆ ಆಗಿರಲಿಲ್ಲ, ಸ್ವತಂತ್ರಗೊಂಡಿರಲಿಲ್ಲ. ಹಾಗಾಗಿ 389 ಸದಸ್ಯರು ಒಳಗೊಂಡಿದ್ರು. ಭಾರತವು ಇಬ್ಬಾಗವಾಗಿ ಅಂದರೆ 2 ರಾಷ್ಟ್ರಗಳು ಪ್ರತ್ಯೇಕ ಸ್ವತಂತ್ರಗೊಂಡಾಗ ನಂತರ 299 ಸದಸ್ಯರನ್ನು ಒಳಗೊಂಡಿತ್ತು. ಆಮೇಲೆ ಎಷ್ಟು ಸದಸ್ಯರಾದರು? 299 ಸದಸ್ಯರು. ಮೊದಲು ಎಷ್ಟು ಸದಸ್ಯರಿದ್ರು? 389 ಇದ್ರು. ಆಮೇಲೆ ಎಷ್ಟಾದರೂ? 299 ಆದರು. ಓಕೆ, ಯಾವಾಗ? ರಾಷ್ಟ್ರಗಳು ಇಬ್ಬಾಗವಾದಾಗ. ಮೈಸೂರು ಸಂಸ್ಥಾನದಿಂದ ಎಷ್ಟು ಸದಸ್ಯರು ನಾಮಕರಣಗೊಂಡಿದ್ದರು? ವೆರಿ ಇಂಪಾರ್ಟೆಂಟ್, ಇದು ಕೂಡ ಕ್ವಶನ್ ಆಗಿದೆ. ಮೈಸೂರು ಸಂಸ್ಥಾನದಿಂದ ಎಷ್ಟು ಜನ ಸದಸ್ಯರು ನಾಮಕರಣಗೊಂಡಿದ್ರಪ್ಪ ಅಂತಂದ್ರೆ 7 ಜನ ನಾಮಕರಣಗೊಂಡಿದ್ದರು. ಓಕೆ, ಯಾವುದಕ್ಕೆ? ಸಂವಿಧಾನ ರಚನಾ ಸಭೆಗೆ. ಇಂಪಾರ್ಟೆಂಟ್ ಆಗತ್ತೆ, ನೆನ್ಪಿಟ್ಕೋರಿ. ಓಕೆ, ಹಾಗಾದ್ರೆ ಪ್ರಶ್ನೆ ಏನಿತ್ತು ನೋಡೋಣ. ರಾಜ್ಯವನ್ನಾಳುವ ಮೂಲ ಕಾನೂನಿಗೆ ಏನೆಂದು ಕರೆಯಲಾಗುತ್ತದೆ ಅಂತ ಇತ್ತು. ಐ ಹೋಪ್ ನಿಮಗೆ ಆನ್ಸರ್ ಕಂಡುಕೊಂಡಿರಿ ಅಂತ ಅನ್ಕೋತೀನಿ ನಾನು. ಏನೆಂದು ಕರೆಯಲಾಗ್ತದೆ? ಸಂವಿಧಾನ. ಓಕೆ, ರಾಜ್ಯವನ್ನಾಳುವ ಮೂಲ ಕಾನೂನಿಗೆ ಏನೆಂದು ಕರೆಯಲಾಗುತ್ತದೆ? ಸಂವಿಧಾನ ಎಂದು ಕರೆಯಲಾಗುತ್ತದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ ಅಂತ. ಪ್ರಶ್ನೆ 4. ನಮ್ಮ ಸಂವಿಧಾನ ರಚನೆಯಾಗಬೇಕಾದರೆ ತೆಗೆದುಕೊಂಡ ಕಾಲಾವಧಿ ಎಷ್ಟು ಅಂತ ಇದೆ. ಇದು ಕೂಡ ಕ್ವಶನ್ ಆಗಿದೆ, ಹಾಗಾಗಿ ಇಂಪಾರ್ಟೆಂಟ್ ಆಗತ್ತೆ. ನಮ್ಮ ಸಂವಿಧಾನ ರಚನೆಯಾಗಬೇಕಾದರೆ ತೆಗೆದುಕೊಂಡ ಒಟ್ಟು ಕಾಲಾವಧಿ ಎಷ್ಟು? 2 ವರ್ಷ 11 ತಿಂಗಳು 18 ದಿನಗಳು, 2 ವರ್ಷ 10 ತಿಂಗಳು 18 ದಿನಗಳು, 1 ವರ್ಷ 11 ತಿಂಗಳು 18 ದಿನಗಳು, ಈ ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಒಮ್ಮೆ ವಿವರಣೆಯನ್ನು ನೋಡ್ತಾ ಬರೋಣ, ಆಮೇಲೆ ಆನ್ಸರ್ ಕಡೆ ಬರೋಣ. ಓಕೆ, ಸಂವಿಧಾನ ರಚನಾ ಸಭೆಯು ರಚನಾ ಕಾರ್ಯವನ್ನು ಮುಗಿಸಲು 2 ವರ್ಷ 11 ತಿಂಗಳು ಮತ್ತು 18 ದಿನಗಳನ್ನು ತೆಗೆದುಕೊಂಡಿತು. ಎಷ್ಟು?
ಸಂವಿಧಾನ ರಚನಾ ಸಭೆಯು ರಚನಾ ಕಾರ್ಯವನ್ನು ಮುಗಿಸಲು 2 ವರ್ಷ 11 ತಿಂಗಳು ಮತ್ತು 18 ದಿನಗಳನ್ನು ತೆಗೆದುಕೊಂಡಿತು. ರಚನಾ ಸಭೆಯಲ್ಲಿ ಇದ್ದ ಸದಸ್ಯರುಗಳು ಮಂಡಿಸಿದ ತಿದ್ದುಪಡಿಗಳ ಮೇಲೆ ಚರ್ಚೆ ನಡೆಸಲಾಯಿತು. ಅಂದರೆ ರಚನಾ ಸಭೆಯಲ್ಲಿ ಇದ್ದ ಸದಸ್ಯರುಗಳು ಮಂಡಿಸಿದಂತಹ ತಿದ್ದುಪಡಿಗಳ ಮೇಲೆ ಏನು ಮಾಡಲಾಯ್ತಪ್ಪ ಅಂತಂದರೆ ಚರ್ಚೆ ನಡೆಸಲಾಯಿತು. ನಂತರ ಕರಡು ಸಂವಿಧಾನವನ್ನು ರಚಿಸಲಾಯಿತು. ಓಕೆ, ಬ್ರಿಟಿಷ್ ಸರ್ಕಾರ ಹೊರಡಿಸಿದ 1909, 1919 ಮತ್ತು ಅದೇ ರೀತಿಯಾಗಿ 1935ರ ಕಾಯ್ದೆ, ಬ್ರಿಟನ್ನಿನ ಸಂಸದ ವ್ಯವಸ್ಥೆ, ಅಮೆರಿಕಾದ ಬಿಲ್ ಆಫ್ ರೈಟ್ಸ್, ಐರ್ಲೆಂಡಿನ ಸಾಮಾಜಿಕ ನಿರ್ದೇಶಕ ತತ್ವಗಳು ಮುಂತಾದವುಗಳನ್ನು ಅಳವಡಿಸಿಕೊಳ್ಳಲು ನಿರ್ಣಯಿಸಲಾಯಿತು. ನೋಡ್ರಿ, ಕರಡು ಸಮಿತಿಯನ್ನು ರಚನೆ ಮಾಡಿದ ಮೇಲೆ ಏನು ಮಾಡಲಾಯ್ತಪ್ಪ ಅಂತಂದರೆ ನಮ್ಮ ಸಂವಿಧಾನದಲ್ಲಿ ಉತ್ತಮ ಅಂಶಗಳನ್ನು ಬೇರೆ ಬೇರೆ ರಾಷ್ಟ್ರಗಳಿಂದಲೂ ಕೂಡ ಪಡ್ಕೊಳ್ಳಾಯಿತು. ಹಾಗಾಗಿ ಆ ರಾಷ್ಟ್ರಗಳು ಬೇರೆ ಯಾವ ರಾಷ್ಟ್ರಗಳಿಂದ ಯಾವ ಒಂದು ಅಂಶಗಳನ್ನು ಪಡ್ಕೊಳ್ಳಾಯ್ತಪ್ಪ ಅಂತಂದರೆ 1909ರಿಂದ ಕೆಲವೊಂದಿಷ್ಟು ಅಂಶಗಳನ್ನು ಆಯ್ಕೆ ಮಾಡಲಾಯಿತು. 1919ರಿಂದ 1935ರ ಕಾಯ್ದೆಯಿಂದ, ಅದೇ ರೀತಿಯಾಗಿ ಬ್ರಿಟನ್ನಿನ ಸಂಸದ ವ್ಯವಸ್ಥೆಯಿಂದ, ಅಮೆರಿಕಾದ ಬಿಲ್ ಆಫ್ ರೈಟ್ಸ್, ನೆಕ್ಸ್ಟ್ ಐರ್ಲೆಂಡಿನ ಸಾಮಾಜಿಕ ನಿರ್ದೇಶಕ ತತ್ವಗಳು ಮುಂತಾದ ಅಮೆರಿಕಾದಿಂದ ಮೂಲಭೂತ ಹಕ್ಕುಗಳನ್ನು ಕೂಡ ನಾವು ಪಡ್ಕೊಂಡಿದ್ದೀವಿ. ಹಾಗಾಗಿ ಬೇರೆ ಪ್ರಮುಖ ಅಂಶಗಳನ್ನು ನಮ್ಮ ಒಂದು ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಯಿತು. ಓಕೆ, ಅಂತಿಮವಾಗಿ ನವೆಂಬರ್ 26, 1949ರಂದು ಅಂಗೀಕರಿಸಲ್ಪಟ್ಟು ಜನವರಿ 26, 1950ರಂದು ಜಾರಿಗೆ ಬಂದಿತು. ಇದು ಕೂಡ ಸುಮಾರು ಸತಿ ಕ್ವಶನ್ ಆಗಿದೆ. ನಮ್ಮ ಸಂವಿಧಾನ ಜಾರಿಗೆ ಬಂದಿದ್ದು ಯಾವಾಗ? ಜನವರಿ 26, 1950ರಂದು. ವೆರಿ ಇಂಪಾರ್ಟೆಂಟ್, ನೆನಪಿಟ್ಕೋರಿ. ಸಂವಿಧಾನ ಜಾರಿಗೆ ಬಂದಿದ್ದು ಯಾವಾಗ? ಜನವರಿ 26, 1950ರಂದು. ನಮ್ಮ ಸಂವಿಧಾನ ಯಾವಾಗ ಅಂಗೀಕರಿಸಲ್ಪಟ್ಟಿತು ಅಂತ ಕೇಳಿದರೆ ನವೆಂಬರ್ 26, 1949. ಓಕೆ, ಯಾವಾಗ? ನವೆಂಬರ್ 26, 1949. ಅದೇ ರೀತಿಯಾಗಿ ಜಾರಿಗೆ ಬಂದಿದ್ದು ಜನವರಿ 26, 1950ರಂದು ನಮ್ಮ ಸಂವಿಧಾನ ಜಾರಿಗೆ ಬಂದಿತು. ಈ ದಿನವನ್ನು ನಾವು ಯಾವ ದಿನವನ್ನಾಗಿ ಆಚರಣೆ ಮಾಡ್ತೀವಿ? ಗಣರಾಜ್ಯ ದಿನವನ್ನಾಗಿ ಆಚರಿಸಲಾಗುತ್ತದೆ. ಓಕೆ, ಯಾವ ದಿನವನ್ನು? ನಮ್ಮ ಸಂವಿಧಾನ ಜಾರಿಗೆ ಬಂದ ದಿನವನ್ನು ನಾವು ಯಾವ ದಿನವಾಗಿ ಆಚರಣೆ ಮಾಡ್ತೀವಿ? ಗಣರಾಜ್ಯ ದಿನವನ್ನಾಗಿ ಆಚರಣೆ ಮಾಡ್ತೇವೆ. ಯಾವಾಗ? ಜನವರಿ 26ರಂದು. ಓಕೆ, ಹಾಗಾಗಿ ಇಂಪಾರ್ಟೆಂಟ್ ಆಗತ್ತೆ. ಜನವರಿ 26 ಅಂದು ನಾವೇನು ಮಾಡ್ತೀವಪ್ಪ ಅಂತಂದರೆ ರಿಪಬ್ಲಿಕ್ ಡೇ ಅನ್ನು ಆಚರಣೆ ಮಾಡ್ತೀವಿ. ಓಕೆ, ಇಂಪಾರ್ಟೆಂಟ್. ಯಾಕೆ? ಸಂವಿಧಾನ ಜಾರಿಗೆ ಬಂದ ಒಂದು ದಿನವಾಗಿ. ಹಾಗಾದರೆ ಪ್ರಶ್ನೆ ಏನಿತ್ತು ನೋಡೋಣ. ನಮ್ಮ ಸಂವಿಧಾನ ರಚನೆಯಾಗಬೇಕಾದ್ರೆ ತೆಗೆದುಕೊಂಡ ಕಾಲಾವಧಿ ಎಷ್ಟು ಅಂತ ಕ್ವಶನ್ ಇತ್ತು. 2 ವರ್ಷ 11 ತಿಂಗಳು 18 ದಿನಗಳು. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಈಸ್ ಅ ರೈಟ್ ಆನ್ಸರ್. 2 ವರ್ಷ 11 ತಿಂಗಳು 18 ದಿನಗಳನ್ನು ತೆಗೆದುಕೊಳ್ಳಲಾಯಿತು. ಓಕೆ, ನಮ್ಮ ಸಂವಿಧಾನವನ್ನ ರಚನೆ ಮಾಡಬೇಕಪ್ಪ ಅಂತಂದ್ರೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಭಾರತದ ಸಂವಿಧಾನ ಯಾವಾಗ ಜಾರಿಗೆ ಬಂದಿತ್ತು ಅಂತ ಇದೆ. ಈಗಾಗಲೇ ನಾವು ಈ ಒಂದು ಇನ್ಫಾರ್ಮೇಶನ್ ಅನ್ನು ನೋಡಿದ್ವಿ. ನೋಡೋಣ. ನವೆಂಬರ್ 26, 1949, ಜನವರಿ 26, 1950, ಜನವರಿ 22, 1947. ಭಾರತದ ಸಂವಿಧಾನ ಯಾವಾಗ ಜಾರಿಗೆ ಬಂದಿತ್ತು ಅಂತ ಕ್ವಶನ್ ಇದೆ. ಈ ಪ್ರಶ್ನೆಗೆ ಉತ್ತರ ನೋಡೋಕಿನ ಮುಂಚೆ ವಿವರಣೆಯನ್ನು ನೋಡ್ತಾ ಬರೋಣ. ನವೆಂಬರ್ 26, 1949ರಂದು ಸಂವಿಧಾನವನ್ನು ಅಂಗೀಕರಿಸಲ್ಪಟ್ಟಿತು. ನವೆಂಬರ್ 26, 1949ರಂದು ಸಂವಿಧಾನವನ್ನು ಅಂಗೀಕರಿಸಲ್ಪಟ್ಟಿತು. ಓಕೆ, ಆಮೇಲೆ ಜನವರಿ 26, 1950ರಂದು ಸಂವಿಧಾನ ಜಾರಿಗೆ ಬಂದಿತ್ತು. ಯಾವಾಗ ಜಾರಿಗೆ ಬಂದಿತ್ತು ಸಂವಿಧಾನ? ಜನವರಿ 26, 1950ರಂದು ಸಂವಿಧಾನ ಜಾರಿಗೆ ಬಂದಿತು. ಈ ದಿನವನ್ನೇ ಗಣರಾಜ್ಯ ದಿನವಾಗಿ ಆಚರಿಸುತ್ತೇವೆ. ಈಗಾಗಲೇ ನಾವು ನೋಡಿದ್ವಿ. ಸಂವಿಧಾನ ಪ್ರಸ್ತಾವನೆ ಬಗ್ಗೆ ಕೂಡ ನೋಡ್ತಾ ಹೋಗೋಣ. ಪೂರ್ವ ಪೀಠಿಕೆ. ಭಾರತದ ಸಂವಿಧಾನವು ತನ್ನದೇ ಆದ ಪ್ರಸ್ತಾವನೆ ಹೊಂದಿದ್ದು, ಈ ಪ್ರಸ್ತಾವನೆ ಸಂವಿಧಾನ ರಚನಾಕಾರರ ವಿಚಾರಧಾರೆಗಳನ್ನು ಒಳಗೊಂಡಿದೆ. ನಮ್ಮ ಪ್ರಸ್ತಾವನೆ ಏನನ್ನು ಒಳಗೊಂಡಿದೆಯಪ್ಪ ಅಂತಂದರೆ ಸಂವಿಧಾನ ರಚನಾಕಾರರ ವಿಚಾರಧಾರೆಗಳನ್ನು ಒಳಗೊಂಡಿದೆ. ಸಂವಿಧಾನದ ರೂಪುರೇಷೆ, ಮೌಲ್ಯ ಸಿದ್ಧಾಂತ ಮತ್ತು ಉದ್ದೇಶಗಳ ಸಾರಾಂಶವೇ ಸಂವಿಧಾನದ ಪ್ರಸ್ತಾವನೆಯಾಗಿದೆ. ವಿಚಾರಧಾರೆಗಳನ್ನು ಒಳಗೊಂಡಿದೆ. ಅದೇ ರೀತಿಯಾಗಿ ಸಂವಿಧಾನದ ರೂಪುರೇಷೆ, ಮೌಲ್ಯ ಸಿದ್ಧಾಂತ ಮತ್ತು ಉದ್ದೇಶಗಳ ಸಾರಾಂಶವೇ ಏನಾಗಿರ್ತದಪ್ಪ ಅಂತಂದರೆ ಸಂವಿಧಾನದ ಪ್ರಸ್ತಾವನೆ ಆಗಿರ್ತದೆ. ಅಂದರೆ ಸಂವಿಧಾನ ರಚನಾಕಾರರ ಒಂದು ಮನದಾಳದ ಮಾತುಗಳು ಅಂತಲೇ ನಾವು ಇವುಗಳನ್ನು ಹೇಳಬಹುದು. ಯಾವುದನ್ನು? ಪ್ರಸ್ತಾವನೆಯನ್ನು. ಅದೇ ರೀತಿಯಾಗಿ ಇದು ಜನತೆಯ ಧ್ಯೇಯಗಳನ್ನು ನಿರ್ಧರಿಸಿ ಘೋಷಿಸಿಕೊಂಡ ಆದರ್ಶ ತತ್ವವಾಗಿದೆ. ಯಾವುದು ಜನತೆಯ ಧ್ಯೇಯಗಳನ್ನು ನಿರ್ಧರಿಸಿ ಘೋಷಿಸಿಕೊಂಡ ಆದರ್ಶ ತತ್ವವಾಗಿದೆ ಅಂತ ಪ್ರಶ್ನೆ ಬಂದರೆ ಯಾವುದಾಗಿರ್ತದೆ? ಪ್ರಸ್ತಾವನೆ. ಓಕೆ, ಪೂರ್ವ ಪೀಠಿಕೆ ಅಂತ ಕರಿತೀವಿ. ಈ ಪ್ರಸ್ತಾವನೆಯು ಡಿಸೆಂಬರ್ 13, 1946ರಂದು
ಜವಾಹರ್ಲಾಲ್ ನೆಹರೂರವರು ಮಂಡಿಸಿದ ಧ್ಯೇಯಗಳ ನಿರ್ಣಯವನ್ನು ಸಂವಿಧಾನ ರಚನಾ ಸಭೆ ಜನವರಿ 22, 1947 ಅಂಗೀಕರಿಸಿತು. ಧ್ಯೇಯಗಳ ನಿರ್ಣಯವನ್ನು ಜವಾಹರ್ಲಾಲ್ ನೆಹರೂರವರು ಯಾವಾಗ ಮಂಡಿಸಿದ್ರು ಅಂತ ಕ್ವಶನ್ ಬರಬಹುದು. ಯಾವಾಗ? ಡಿಸೆಂಬರ್ 13, 1946 ಜವಾಹರ್ಲಾಲ್ ನೆಹರೂರವರು ಮಂಡಿಸಿದ ಧ್ಯೇಯಗಳ ನಿರ್ಣಯವನ್ನು ಸಂವಿಧಾನ ರಚನಾ ಸಭೆ ಜನವರಿ 22, 1947 ಏನು ಮಾಡಿತಪ್ಪ ಅಂತಂದರೆ ಅಂಗೀಕರಿಸಿತು. ಯಾವುದರಲ್ಲಿ? ಸಂವಿಧಾನದಲ್ಲಿ. ಈ ನಿರ್ಣಯವು ಭಾರತದ ಸ್ವತಂತ್ರ ಗಣರಾಜ್ಯ, ಪ್ರಜೆಗಳ ಪರಮಾಧಿಕಾರ, ಜನತೆಯ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ನ್ಯಾಯ ಒದಗಿಸುವುದಾಗಿ ತಿಳಿಸಿದೆ. ಯಾವುದು? ನಮ್ಮ ಪ್ರಸ್ತಾವನೆ. ನಮ್ಮ ಪ್ರಸ್ತಾವನೆ ಏನನ್ನು ಒಳಗೊಂಡಿದೆ? ಭಾರತದ ಸ್ವತಂತ್ರ ಗಣರಾಜ್ಯ, ಪ್ರಜೆಗಳ ಪರಮಾಧಿಕಾರ, ಜನತೆಯ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ, ಈ 3 ವರ್ಡ್ಸ್ ನೆನಪಿಟ್ಕೋರಿ. ಈ ಕೆಳಗಿನ ಯಾವ ಶಬ್ದಗಳು ಪ್ರಸ್ತಾವನೆಯಲ್ಲಿ ನಮಗೆ ಕಂಡು ಬರುತ್ತವೆ ಅಂತ ಕ್ವಶನ್ ಬರಬಹುದು. ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ, ಇವೆಲ್ಲವೂ ಕೂಡ ನೆನಪಿಟ್ಕೋರಿ. ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ ಒದಗಿಸುವುದಾಗಿ ತಿಳಿಸಿದೆ. ಯಾವುದರಲ್ಲಿ? ಪ್ರಸ್ತಾವನೆಯಲ್ಲಿ. ಹಾಗಾದ್ರೆ ನೋಡ್ತಾ ಹೋಗೋಣ ಕ್ವಶನ್ ಏನಿತ್ತು ಅಂತ. ಭಾರತದ ಸಂವಿಧಾನ ಯಾವಾಗ ಜಾರಿಗೆ ಬಂದಿತ್ತು ಅಂತ ಇತ್ತು. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಜನವರಿ 26, 1950 ಭಾರತದ ಸಂವಿಧಾನ ಜಾರಿಗೆ ಬಂದಿತು. ಅಂಗೀಕರಿಸಿದ್ದು ಯಾವಾಗ? ನವೆಂಬರ್ 26, 1949 ಅಂಗೀಕರಿಸಲ್ಪಟ್ಟು ಜನವರಿ 26, 1950 ಜಾರಿಗೆ ಬಂದಿತು. ಧ್ಯೇಯಗಳ ನಿರ್ಣಯ ಮಂಡಿಸಿದ್ದು ಯಾವಾಗ? ಡಿಸೆಂಬರ್ 13, 1946 ಜವಾಹರ್ಲಾಲ್ ನೆಹರೂರವರು ಧ್ಯೇಯಗಳ ನಿರ್ಣಯವನ್ನು ಮಂಡಿಸಿದ್ರು. ಅದನ್ನು ಸಂವಿಧಾನ ರಚನಾ ಸಭೆ ಅಂಗೀಕರಿಸಿದ್ದು ಜನವರಿ 22, 1947. ಓಕೆ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗ್ತವೆ, ನೆನಪಿಲಿಟ್ಕೋರಿ. ಪ್ರಶ್ನೆ 6. ಭಾರತ ಸಂವಿಧಾನ ರಚನಾ ಸಮಿತಿಯಲ್ಲಿ ಕರ್ನಾಟಕದಿಂದ ಪ್ರತಿನಿಧಿಯಾಗಿ ಕೆಲಸ ನಿರ್ವಹಿಸಿದವರು ಅಂತ ಇದೆ. ಇದು TET 2014 ಕೇಳಲಾದಂತಹ ಪ್ರಶ್ನೆ. ಓಕೆ, ಇದು ನೆನಪಿಟ್ಕೋರಿ. ಇದು 9ನೇ ತರಗತಿಯ ಮೊದಲ ಅಧ್ಯಾಯ ನಮ್ಮ ಸಂವಿಧಾನ, ಅದರಲ್ಲೇ ಇರುವಂತಹ ಕ್ವಶನ್ಸ್ಗಳು. ಪ್ರತಿ ವರ್ಷಲೂ ಕೂಡ 1 ಅಥವಾ 2 ಪ್ರಶ್ನೆಗಳು ಬಂದಿದ್ದಾವೆ. ನೀವು ನೋಡ್ತಾ ಹೋಗಿ, ನಾನು ಎಲ್ಲ ಕ್ವಶನ್ಸ್ಗಳನ್ನು ಇಲ್ಲಿ ತಗೊಂಡ್ಬಂದಿದ್ದೀನಿ. ಓಕೆ, ಇದು TET 2014 ಕೇಳಾದಂತಹ ಪ್ರಶ್ನೆ. ಭಾರತ ಸಂವಿಧಾನದ ರಚನಾ ಸಮಿತಿಯಲ್ಲಿ ಕರ್ನಾಟಕದಿಂದ ಪ್ರತಿನಿಧಿಯಾಗಿ ಕೆಲಸ ನಿರ್ವಹಿಸಿದವರು ಅಂತ ಇದೆ. ನಾನು ಕಳೆದ ಒಂದು ಸ್ಲೈಡ್ಸ್ಗಳಲ್ಲಿ ನಾನು ನಿಮಗೆ ಇದರ ಬಗ್ಗೆ ಆನ್ಸರ್ ಕೂಡ ಹೇಳಿದ್ದೀನಿ ಮೊದಲೇ ಒಂದು ಪ್ರಶ್ನೆಯಲ್ಲಿ. ಓಕೆ, ನೋಡ್ತಾ ಹೋಗೋಣ. BD ಜತ್ತಿ, HD ದೇವೇಗೌಡ, S ನಿಜಲಿಂಗಪ್ಪ, ವೀರೇಂದ್ರ ಪಾಟೀಲ್ ಅಂತ ಇದೆ. ಆಲ್ರೆಡಿ ನೀವು ಆನ್ಸರ್ನ ಕಂಡುಕೊಂಡಿರಿ ಅಂತ ಅನ್ಕೋತೆ ನಾನು. ವಿವರಣೆಯನ್ನು ನೋಡ್ತಾ ಹೋಗೋಣ. ಸಂವಿಧಾನ ರಚನೆಯಲ್ಲಿ ಕರ್ನಾಟಕದ S ನಿಜಲಿಂಗಪ್ಪ, KC ರೆಡ್ಡಿ, ಕೆಂಗಲ್ ಹನುಮಂತಯ್ಯ, ಟೇಕೂರು ಸುಬ್ರಹ್ಮಣ್ಯ ಮೊದಲಾದವರು ಪ್ರಮುಖರಾಗಿದ್ದರು. ಓಕೆ, ಸಂವಿಧಾನ ರಚನಾ ಸಭೆಯಲ್ಲಿ ಯಾರ್ಯಾರಿದ್ರು? ಎಸ್ ನಿಜಲಿಂಗಪ್ಪ, KC ರೆಡ್ಡಿ, ಕೆಂಗಲ್ ಹನುಮಂತಯ್ಯ, ಟೇಕೂರು ಸುಬ್ರಹ್ಮಣ್ಯರು ಒಬ್ಬರು ಪ್ರಮುಖರಾಗಿದ್ದರು. ಯಾವುದರಲ್ಲಿ? ಸಂವಿಧಾನ ರಚನಾ ಸಮಿತಿಯಲ್ಲಿ. ಹಾಗಾದರೆ ಕ್ವಶನ್ ಏನಿದೆ? ಕರ್ನಾಟಕದಿಂದ ಪ್ರತಿನಿಧಿಯಾಗಿ ಕೆಲಸ ನಿರ್ವಹಿಸಿದವರು ಅಂತ ಇದೆ. ಯಾರು ಇದರಲ್ಲಿ? S ನಿಜಲಿಂಗಪ್ಪ. ಓಕೆ, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. BD ಜತ್ತಿ ಅಲ್ಲ, HD ದೇವೇಗೌಡ ಅಲ್ಲ, ವೀರೇಂದ್ರ ಪಾಟೀಲ್ ಅವರಲ್ಲ, S ನಿಜಲಿಂಗಪ್ಪ ಅವರು ಭಾರತದ ಸಂವಿಧಾನ ರಚನಾ ಸಮಿತಿಯಲ್ಲಿ ಕರ್ನಾಟಕದಿಂದ ಪ್ರತಿನಿಧಿಯಾಗಿ ಕೆಲಸ ನಿರ್ವಹಿಸಿದವರು. ಓಕೆ, ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ನೀತಿಯ ಬುನಾದಿ ಅಂತ ಇದೆ. ಮೊದಲನೇ ಲೆಸನ್ ಅಲ್ಲೇ ಕೇಳಲಾಗಿರುವಂತಹ ಪ್ರಶ್ನೋತ್ತರಗಳು ಇವು. ಓಕೆ, ಎಲ್ಲಾ ಪ್ರಶ್ನೆಗಳು ಅಲ್ಲ, ಒಂದು ಲೆಸನ್ ಅಲ್ಲಿ ಯಾವ ರೀತಿ ಪ್ರಶ್ನೆ ಕೇಳಲಾಗಿದೆ ಅಂತ. ಓಕೆ, ಇದ್ರ ನೆಕ್ಸ್ಟ್ ಕೂಡ ಇವ್ರ ಮೇಲೆನೆ ಕ್ವಶನ್ ಬರೋದು. ಹಾಗಾಗಿ ನೋಡೋಣ. ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ನೀತಿಯ ಬುನಾದಿ, ಇದು TET 2015 ಕೇಳಾದಂತಹ ಪ್ರಶ್ನೆ. ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ನಿರ್ದೇಶಕ ತತ್ವಗಳು, ಪೌರತ್ವ ನಿರ್ಧರಿಸುವ ತತ್ವಗಳು ಅಂತ ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ನೀತಿಯ ಬುನಾದಿ ಅಂತ ಕೇಳಲಾಗಿದೆ. ಯಾವುದಾಗಿರ್ತದೆ ಈ ಆಪ್ಷನ್ಸ್ಗಳಲ್ಲಿ? ವಿವರಣೆಯನ್ನು ನೋಡ್ತಾ ಹೋಗೋಣ. ನಮ್ಮ ಸಂವಿಧಾನದ 4ನೇ ಭಾಗದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಅಳವಡಿಸಿದೆ. ಇದು ಕೂಡ ಕ್ವಶನ್ ಆಗಿದೆ ಬೇರೆ ಬೇರೆ ಎಕ್ಸಾಮ್ಸ್ಗಳಲ್ಲಿ. ನಮ್ಮ ಸಂವಿಧಾನದ ಎಷ್ಟನೇ ಭಾಗದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಅಳವಡಿಸಲಾಗಿದೆ ಅಂತ ಆಲ್ರೆಡಿ ಕ್ವಶನ್ ಆಗಿದೆ. ಎಷ್ಟನೇ ಭಾಗದಲ್ಲಿ? 4ನೇ ಭಾಗದಲ್ಲಿ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋರಿ. ನಮ್ಮ ಸಂವಿಧಾನದ 4ನೇ ಭಾಗದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಅಳವಡಿಸಲಾಗಿದೆ. ಇವುಗಳನ್ನು ಯಾವ ಸಂವಿಧಾನದಿಂದ ಪಡೆಯಲಾಗಿದೆ ಅಂತಲೂ ಕೂಡ ಕ್ವಶನ್ ಆಗಿದೆ. ವೆರಿ ಇಂಪಾರ್ಟೆಂಟ್, ಐರಿಷ್ ಸಂವಿಧಾನದಿಂದ ಪಡೆಯಲಾಗಿದೆ. ನಮ್ಮ ಸಂವಿಧಾನದಲ್ಲಿರುವ ರಾಜ್ಯ ನಿರ್ದೇಶಕ ತತ್ವಗಳನ್ನು ಯಾವ ಸಂವಿಧಾನದಿಂದ ಅಥವಾ ಯಾವ ರಾಷ್ಟ್ರದ ಸಂವಿಧಾನದಿಂದ ಪಡೆದುಕೊಳ್ಳಲಾಗಿದೆ ಅಂದರೆ ಐರಿಷ್ ಸಂವಿಧಾನದಿಂದ ಪಡೆದುಕೊಳ್ಳಲಾಗಿದೆ. ಯಾವುದನ್ನ? ರಾಜ್ಯ ನಿರ್ದೇಶಕ ತತ್ವಗಳನ್ನು. ಎಷ್ಟನೇ ಭಾಗದಲ್ಲಿದೆ? 4ನೇ ಭಾಗದಲ್ಲಿದೆ. ಇವುಗಳು ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸುವ
ಸ್ಥಾಪಿಸಲು ಬುನಾದಿಯಾಗಿದೆ. ಓಕೆ, ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಲು ಬುನಾದಿ ಯಾವುದಾಗಿದೆ ಅಂದ್ರೆ ಗೊತ್ತಾಯ್ತು ನಿಮ್ಗೆ, ಯಾವುದು? ಸಾಮಾಜಿಕ ನಿರ್ದೇಶಕ ತತ್ವಗಳು, ರಾಜ್ಯ ನಿರ್ದೇಶಕ ತತ್ವಗಳು. ವೆರಿ ಇಂಪಾರ್ಟೆಂಟ್. ಇವುಗಳೇನಾಗಿರ್ತಾವಪ್ಪ ಅಂದ್ರೆ ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಲು ಮುಖ್ಯ ಬುನಾದಿ ಆಗಿದೆ. ಇವುಗಳನ್ನು ಸರ್ಕಾರ ಜಾರಿಗೊಳಿಸದಿದ್ದರೆ ನ್ಯಾಯಾಲಯದಲ್ಲಿ ಪ್ರಶ್ನಿಸಲು ಸಾಧ್ಯವಿಲ್ಲ. ಆದರೂ ಇವು ದೇಶದ ಆಡಳಿತಕ್ಕೆ ಮೂಲ ಬುನಾದಿಯಾಗಿವೆ. ಯಾವುದು? ರಾಜ್ಯ ನಿರ್ದೇಶಕ ತತ್ವಗಳು. ದೇಶದ ಆಡಳಿತದಲ್ಲಿ ಇವುಗಳನ್ನು ಮೂಲಭೂತ ತತ್ವಗಳೆಂದು ಪರಿಗಣಿಸಲಾಗಿದೆ. ದೇಶದ ಆಡಳಿತದಲ್ಲಿ ಇವುಗಳನ್ನು ಏನಂತ ಪರಿಗಣಿಸಲಾಗಿದೆ? ಮೂಲಭೂತ ತತ್ವಗಳು ಎಂದು ಪರಿಗಣಿಸಲಾಗಿದೆ. ಯಾವುದಕ್ಕೆ? ರಾಜ್ಯ ನಿರ್ದೇಶಕ ತತ್ವಗಳು. ಈ ರೀತಿಯಾಗಿ ನಿಮ್ಗೆ ಹೇಳಿಕೆ ರೂಪದಲ್ಲಿ ಪ್ರಶ್ನೆ ಬರಬಹುದು. ರಾಜ್ಯ ನಿರ್ದೇಶಕ ತತ್ವಗಳನ್ನು ಜಾರಿಗೊಳಿಸದಿದ್ದರೆ ಸುಪ್ರೀಂ ಕೋರ್ಟ್ಗೆ ಹೋಗಬಹುದು ಅಥವಾ ನ್ಯಾಯಾಲಯಗಳ ಒಂದು ಸಹಾಯ ಪಡ್ಕೋಬಹುದು ಅಂತ ಪ್ರಶ್ನೆ ಹೇಳಿಕೆ ರೂಪದಲ್ಲಿ ಬರಬಹುದು. ತಪ್ಪಾಗತ್ತೆ. ರಾಜ್ಯ ನಿರ್ದೇಶಕ ತತ್ವಗಳು ಸರ್ಕಾರ ಜಾರಿಗೊಳಿಸದಿದ್ದರೆ ನ್ಯಾಯಾಲಯದಲ್ಲಿ ಪ್ರಶ್ನಿಸಲು ಸಾಧ್ಯವಿಲ್ಲ. ಓಕೆ, ಕೇವಲ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಬಂದರೆ ಮಾತ್ರ ನಾವು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗೆ ಹೋಗಬಹುದು, ನ್ಯಾಯಾಲಯಕ್ಕೆ ಹೋಗಬಹುದು. ಆದರೆ ಕಾನೂನಿನ ಯಾವುದೇ ರೀತಿಯಾದಂತಹ ರಕ್ಷಣೆ ರಾಜ್ಯ ನಿರ್ದೇಶಕ ತತ್ವಗಳಿಗೆ ಇಲ್ಲ. ಇವುಗಳನ್ನು ಜಾರಿ ತರುವುದು ಒಂದು ನೈತಿಕ ಒಂದು ಮೌಲ್ಯಗಳ ಮೇಲೆ ಇವುಗಳನ್ನು ಜಾರಿಗೆ ತರಬೇಕು ಆ ರಾಜ್ಯಗಳ ಸರ್ಕಾರ ಮತ್ತು ಆ ರಾಷ್ಟ್ರದ ಸರ್ಕಾರಗಳು. ಓಕೆ, ಹಾಗಾದರೆ ಕ್ವಶನ್ ಏನಿತ್ತು? ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ನೀತಿಯ ಬುನಾದಿ ಯಾವುದಾಗಿರ್ತದೆ? ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ನಿರ್ದೇಶಕ ತತ್ವಗಳು, ಪೌರತ್ವ ನಿರ್ಧರಿಸುವ ತತ್ವಗಳು ಅಂತ ಆಪ್ಷನ್ಸ್ ಇದ್ದು ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 3 ಆಗತ್ತೆ, ನಿರ್ದೇಶಕ ತತ್ವಗಳು. ಓಕೆ, ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ನೀತಿಯ ಬುನಾದಿ ಯಾವುದಾಗಿರ್ತದೆ? ರಾಜ್ಯ ನಿರ್ದೇಶಕ ತತ್ವಗಳು. ಎಷ್ಟನೇ ಭಾಗದಲ್ಲಿ ಇರ್ತವೆ? 4ನೇ ಭಾಗದಲ್ಲಿ ಇರ್ತವೆ. ಯಾವ ಒಂದು ರಾಷ್ಟ್ರದಿಂದ ಪಡೆದುಕೊಂಡಿದ್ದೀವಿ? ಐರಿಷ್ ಸಂವಿಧಾನದಿಂದ ಪಡ್ಕೊಂಡಿದ್ದೀವಿ. ಯಾವುದನ್ನ? ರಾಜ್ಯ ನಿರ್ದೇಶಕ ತತ್ವಗಳನ್ನ. ಇದು TET 2015ರಲ್ಲಿ ಕೇಳಾದಂತಹ ಪ್ರಶ್ನೆ. ವೆರಿ ಇಂಪಾರ್ಟೆಂಟ್. ಓಕೆ, ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಯಾವ ರೀತಿ ಇದೆ ಅಂತ. ಪ್ರಶ್ನೆ 8 TET 2015ರಲ್ಲಿ, ಇದು ಕೂಡ TET 2015ರಲ್ಲಿ ಕೇಳಾದಂತಹ ಪ್ರಶ್ನೆ. ಭಾರತವು ಅಂತ ಇದೆ ನೋಡೋಣ. ಭಾರತವು ಅಂತ ಕೊಟ್ಟು ಕ್ವಶನ್ ಮಾರ್ಕ್ ಇತ್ತು. ಸಮಾಜವಾದಿ, ಜಾತ್ಯತೀತ, ಸಾರ್ವಭೌಮ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಇದೆ. ಕ್ವಶನ್ಸ್ಗಳನ್ನು ಬೇಕಾದರೆ ನೀವು TET ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದು ನೋಡ್ಕೋಬಹುದು. ಓಕೆ, ನೋಡ್ರಿ, ಭಾರತವು ಅಂತ ಇದೆ. ಭಾರತ ಏನು? ಸಮಾಜವಾದಿ, ಜಾತ್ಯತೀತ, ಸಾರ್ವಭೌಮ, ಪ್ರಜಾಸತ್ತಾತ್ಮಕ ಗಣರಾಜ್ಯ. ಇದರಲ್ಲಿ ಯಾವುದಾದ್ರೂ ಆಗಬಹುದು. ಓಕೆ, ಭಾರತ ಒಂದು ಪ್ರಸ್ತಾವನೆ ಎಲ್ಲವನ್ನು ಕೂಡ ಒಳಗೊಂಡಿದೆ. ಆದರೆ ನಮಗೆ ಫೈನಲ್ ಕೀ ಆನ್ಸರಲ್ಲಿ ಯಾವ ಆನ್ಸರ್ ಬಂದಿತ್ತಪ್ಪ ಅಂತಂದ್ರೆ ಸಮಾಜವಾದಿ ಅಂತ ಬಂದಿತ್ತು. ಭಾರತ ಒಂದು ಸಮಾಜವಾದಿ ಅಂತಾನೆ ಕೀ ಆನ್ಸರ್ಲಿ ಕೊಡಲಾಗಿತ್ತು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಸಮಾಜವಾದಿ ಇಸ್ ಅ ರೈಟ್ ಆನ್ಸರ್. ಭಾರತ ಒಂದು ಸಮಾಜವಾದಿ ಅಂತ ಇದೆ. ಕಮ್ಯುನಿಸ್ಟ್ ಅಂತ ಕರೀತಾರಲ್ವಾ. ಓಕೆ, ಜಾತ್ಯತೀತ, ಸಾರ್ವಭೌಮ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತಲೂ ಕೂಡ ಆಪ್ಷನ್ಸ್ ಅಲ್ಲಿ ಇದ್ರೂ ಕೂಡ ನೋಡೋಣ. ಇದರಲ್ಲಿ ಈ 4 ಆಪ್ಷನ್ಸ್ಗಳ ಬಗ್ಗೆಯೂ ಕೂಡ ನೋಡ್ತಾ ಹೋಗೋಣ. ಭಾರತದ ಪ್ರಸ್ತಾವನೆಯಲ್ಲಿ ಭಾರತದ ಪ್ರಜೆಗಳಾದ ನಾವು ಸಾರ್ವಭೌಮ, ಸಮಾಜವಾದ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಆಗ್ಬೇಕಿಲ್ಲಿ ಆಗ್ಬಿಟ್ಟಿದೆ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಎಂದು ಉಲ್ಲೇಖಿಸಲಾಗಿದೆ. ನಮ್ಮ ಪ್ರಸ್ತಾವನೆಯಲ್ಲಿ ಏನಂತ ಉಲ್ಲೇಖಿಸಲಾಗಿದೆ? ಭಾರತದ ಪ್ರಜೆಗಳಾದ ನಾವು ಸಾರ್ವಭೌಮ, ಸಮಾಜವಾದ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಎಂದು ಉಲ್ಲೇಖಿಸಲಾಗಿದೆ. ಎಲ್ಲಿ? ಪ್ರಸ್ತಾವನೆಯಲ್ಲಿ. ಸಮಾಜವಾದ ಅಂದರೆ ಏನು? ಭಾರತವನ್ನು ಸುಖಿ ಮತ್ತು ಸಮಾಜವಾದಿ ರಾಷ್ಟ್ರವನ್ನಾಗಿ ಮಾಡುವುದು ಸಂವಿಧಾನದ ಪ್ರಧಾನ ಗುರಿಯಾಗಿದೆ. ಹಾಗಾಗಿನೇ ಸಮಾಜವಾದಿ ಅನ್ನೋದಕ್ಕೆ ರೈಟ್ ಆನ್ಸರ್ ಅನ್ನ ಕೊಡಲಾಗಿದೆ ಈ ಒಂದು ಪ್ರಶ್ನೆಗೆ. ಓಕೆ, ಸಮಾಜವಾದ ಏನು ಹೇಳ್ತದಪ್ಪ ಅಂದರೆ ಭಾರತವನ್ನು ಸುಖಿ ರಾಜ್ಯ ಮತ್ತು ಸಮಾಜವಾದಿ ರಾಷ್ಟ್ರವನ್ನಾಗಿ ಮಾಡುವುದು ಸಂವಿಧಾನದ ಪ್ರಧಾನ ಗುರಿಯಾಗಿದೆ. ಸಮಾಜವಾದಿ ತತ್ವಗಳನ್ನು ಪ್ರಜಾಪ್ರಭುತ್ವದ ಮೂಲಕ ಜಾರಿಗೆ ತರಲು ಸಾಧ್ಯ ಎಂಬುದು ಪ್ರಸ್ತಾವನೆ ಸೂಚಿಸುತ್ತದೆ. ಏನಂತ ಸೂಚಿಸ್ತದ ಪ್ರಸ್ತಾವನೆ? ಸಮಾಜವಾದಿ ತತ್ವಗಳನ್ನು ಯಾವುದರ ಮೂಲಕ ಜಾರಿಗೆ ತರಲು ಸಾಧ್ಯ? ಪ್ರಜಾಪ್ರಭುತ್ವದ ಮೂಲಕ ಜಾರಿಗೆ ತರಲು ಸಾಧ್ಯ ಎಂಬುದು ಪ್ರಸ್ತಾವನೆ ಸೂಚಿಸುತ್ತದೆ. ಸಮಾಜವಾದ ಎಂಬ ಪದವನ್ನು ಮೊದಲಿಗೆ ಮೂಲ ಸಂವಿಧಾನ ರಚನೆಯಾದಾಗ ಈ ಒಂದು ಶಬ್ದ ಸಂವಿಧಾನದಲ್ಲಿ ಅಳವಡಿಕೆ ಆಗಿರಲಿಲ್ಲ. ಓಕೆ, ಯಾವಾಗ ಅಳವಡಿಕೆಯಾಯಿತು? ಇದು ಕೂಡ ಸುಮಾರು ಸತಿ ಕ್ವಶನ್ ಆಗಿದೆ. 1976ರಲ್ಲಿ. ಓಕೆ, 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ಅಳವಡಿಸಿಕೊಳ್ಳಲಾಗಿದೆ. ಸಮಾಜವಾದ ಎಂಬ ಪದ ಅಥವಾ ಸಮಾಜವಾದಿ ಎಂಬ ಪದವನ್ನು ಯಾವಾಗ ಅಳವಡಿಸಿಕೊಳ್ಳಲಾಗಿದೆ ಅಂತ ಸುಮಾರು ಸತಿ ಪ್ರಶ್ನೆ ಬಂದಿದೆ. ವೆರಿ ಇಂಪಾರ್ಟೆಂಟ್. ಎಷ್ಟನೇ ತಿದ್ದುಪಡಿಯಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಅಂತಲೂ ಕೂಡ ಕ್ವಶನ್ ಬಂದಿದೆ. 42ನೇ ತಿದ್ದುಪಡಿ ಯಾವಾಗ
ಯಾವಾಗ 1976ರಲ್ಲಿ ಯಾವ ಪದ ಸಮಾಜವಾದ ಎಂಬ ಪದವನ್ನು ಅಳವಡಿಸಿಕೊಳ್ಳಲಾಗಿದೆ. ಓಕೆ, 42ನೇ ತಿದ್ದುಪಡಿ ವೆರಿ ಇಂಪಾರ್ಟೆಂಟ್. 42ನೇ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಅಂತಲೂ ಕೂಡ ಕರೆಯಲಾಗ್ತದೆ. ಬಹಳಷ್ಟು ಶಬ್ದಗಳನ್ನು ಸೇರಿಸಲಾಗಿತ್ತು ಮತ್ತು ವಿವಿಧ ರೀತಿಯ ಬದಲಾವಣೆಗಳನ್ನು ಕೂಡ ಮಾಡಲಾಗಿತ್ತು ನಮ್ಮ ಸಂವಿಧಾನದಲ್ಲಿ. ಅದಕ್ಕೋಸ್ಕರ ನೆಕ್ಸ್ಟ್ ನೋಡ್ರಿ, ಅದೇ ರೀತಿಯಾಗಿ ಮುಂದಿನ ಒಂದು ಪದಗಳ ಬಗ್ಗೆಯೂ ಕೂಡ ನೋಡ್ತಾ ಹೋಗೋಣ. ಜಾತ್ಯತೀತ ಅಂದರೆ ಏನು? ಜಾತ್ಯತೀತ ಅಂತಂದರೆ ಮತ ನಿರಪೇಕ್ಷ, ಅಂದರೆ ಯಾವುದೇ ಧರ್ಮವನ್ನು ರಾಷ್ಟ್ರ ಧರ್ಮವನ್ನಾಗಿ ಸ್ವೀಕಾರ ಮಾಡಿಲ್ಲ ಯಾವುದು ನಮ್ಮ ಭಾರತ ದೇಶ. ಯಾವ ರೀತಿಯಾಗಿ ಪಾಕಿಸ್ತಾನ ಏನಂತ ಘೋಷಣೆ ಮಾಡಿಕೊಂಡಿದೆ, ಅದು ಒಂದು ಇಸ್ಲಾಂ ರಾಷ್ಟ್ರ ಅಂತ ಘೋಷಣೆ ಮಾಡಿಕೊಂಡಿದೆ. ಆದರೆ ಭಾರತ ದೇಶ ಈ ರೀತಿಯಾಗಿ ಯಾವುದೇ ಒಂದು ಮತ ನಿರಪೇಕ್ಷ ರಾಷ್ಟ್ರವಾಗಿಲ್ಲ, ಯಾವುದೇ ಒಂದು ಧರ್ಮವನ್ನು ರಾಷ್ಟ್ರ ಧರ್ಮವನ್ನಾಗಿ ಘೋಷಣೆ ಮಾಡಿಲ್ಲ. ಜಾತ್ಯತೀತ ಎಂಬ ಪದವನ್ನು ಸಂವಿಧಾನದ 42ನೇ ತಿದ್ದುಪಡಿ ಮೂಲಕ 1976ರಲ್ಲಿ ಅಳವಡಿಸಿದೆ. ಜಾತ್ಯತೀತ ಎಂಬ ಪದವನ್ನು ಕೂಡ ಯಾವಾಗ ಅಳವಡಿಸಲಾಗಿದೆಯಪ್ಪ ಅಂತಂದ್ರೆ ಇದನ್ನು ಕೂಡ 42ನೇ ತಿದ್ದುಪಡಿ ಮೂಲಕ 1976ರಲ್ಲಿ ಅಳವಡಿಸಲಾಗಿದೆ. ಸಮಾಜವಾದ ಮತ್ತು ಜಾತ್ಯತೀತ ಎಂಬ ಪದವನ್ನು ಪ್ರಸ್ತಾವನೆಯಲ್ಲಿ ಅಳವಡಿಸಲಾಗಿದ್ದು ಯಾವಾಗ? 42ನೇ ತಿದ್ದುಪಡಿ 1976ರಲ್ಲಿ. ಯಾವ ಪದಗಳು? ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಪದಗಳು. ಭಾರತವು ಯಾವುದೇ ಮತವನ್ನು ರಾಷ್ಟ್ರೀಯ ಮತವನ್ನಾಗಿ ಅಂಗೀಕರಿಸಿಲ್ಲ. ಆದ್ದರಿಂದ ಭಾರತ ಯಾವ ರಾಷ್ಟ್ರ ಆಗಿರ್ತದೆ? ಮತ ನಿರಪೇಕ್ಷ ರಾಷ್ಟ್ರವಾಗಿದೆ. ಪ್ರಜೆಗಳು ತಮಗೆ ಬೇಕಾದ ಮತ ಆಚರಿಸುವ ಅನುಸರಿಸುವ ಸ್ವಾತಂತ್ರ್ಯವನ್ನು ಪಡೆದಿದ್ದಾರೆ. ಎಲ್ಲಿ? ಭಾರತ ದೇಶದಲ್ಲಿ. ಸರ್ವಧರ್ಮಕ್ಕೂ ಸಮಾನವಾದ ಪ್ರಾತಿನಿಧ್ಯವನ್ನು ನೀಡಲಾಗಿದೆ. ಓಕೆ, ನಮ್ಮ ಭಾರತ ದೇಶದಲ್ಲಿ ಸರ್ವರಿಗೂ ಕೂಡ ಸರ್ವಧರ್ಮಕ್ಕೂ ಸಮಾನವಾದ ಪ್ರಾತಿನಿಧ್ಯವನ್ನು ನೀಡಲಾಗಿದೆ. ಎಲ್ಲರಿಗೂ ಕೂಡ ಈಕ್ವಲ್ ಆಗಿರುವಂತಹ ಒಂದು ಸ್ಥಾನವನ್ನು ಎಲ್ಲ ಧರ್ಮದವರಿಗೂ ಕೂಡ ನೀಡಲಾಗಿದೆ. ಸಾರ್ವಭೌಮ ಎಂಬ ಶಬ್ದದ ಬಗ್ಗೆಯೂ ಕೂಡ ನೋಡ್ತಾ ಹೋಗೋಣ. ಸಾರ್ವಭೌಮ ಅಂದರೆ ಏನು? ಭಾರತವು ಪ್ರಪಂಚದ ಯಾವುದೇ ರಾಷ್ಟ್ರಕ್ಕೆ ಅಧೀನವಾಗಿರದೆ ಸಾರ್ವಭೌಮ ರಾಷ್ಟ್ರವಾಗಿದೆ. ಸಾರ್ವಭೌಮ ರಾಷ್ಟ್ರ ಅಂದ್ರೇನು? ಯಾವುದೇ ಬೇರೆ ರಾಷ್ಟ್ರದ ಕೆಳಗೆ ಗುಲಾಮವಾಗಿರದೆ ಸ್ವತಂತ್ರವಾಗಿರುವಂತಹ ರಾಷ್ಟ್ರವಾಗಿದೆ. ವಿಶ್ವದ ಯಾವುದೇ ಬಣಕ್ಕೆ ಸೇರದೆ, ಅದೇ ರೀತಿಯಾಗಿ ಬೇರೆ ಯಾವುದೇ ಒಂದು ಗುಟನಿರಪೇಕ್ಷ ನೀತಿಗಳಿಗೆ ಒಳಗಾಗದೆ ತನ್ನದೇ ಆದಂತಹ ಸ್ವತಂತ್ರ ವಿದೇಶಾಂಗ ನೀತಿ, ಅಲಿಪ್ತ ನೀತಿ, ಯೋಜನಾ ಪದ್ಧತಿಗಳನ್ನು ಅನುಸರಿಸಿ ಆಂತರಿಕ ಮತ್ತು ಬಾಹ್ಯ ಪರಮಾಧಿಕಾರವನ್ನು ಪಡೆದಿದೆ. ನಾವು ಯಾರಿಗೂ ಕೂಡ ಅಧೀನರಾಗಿಲ್ಲ, ಯಾವ ಬೇರೆ ರಾಷ್ಟ್ರಗಳಿಗೆ ನಾವು ಅಧೀನರಾಗಿಲ್ಲ. ಅದೇ ಆದಂತಹ ಸ್ವತಂತ್ರ ವಿದೇಶಾಂಗ ನೀತಿ ಇದೆ, ಅಲಿಪ್ತ ನೀತಿ ಇದೆ, ಯೋಜನಾ ಪದ್ಧತಿ ಇದ್ದಾವೆ. ಅವುಗಳನ್ನು ಅನುಸರಿಸಿ ನಾವು ಆಂತರಿಕ ಮತ್ತು ಬಾಹ್ಯ ಪರಮಾಧಿಕಾರವನ್ನು ಪಡೆದಿದ್ದೇವೆ. ಯಾರು? ಭಾರತೀಯರು. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡೋಣ. ಪ್ರಜಾಸತ್ತಾತ್ಮಕ ಗಣರಾಜ್ಯ 4ನೇ ಶಬ್ದ. ಪ್ರಜಾಪ್ರಭುತ್ವದಲ್ಲಿನ ಎಲ್ಲರ ಸುಖವನ್ನು ಸಾಧಿಸುವ ಜವಾಬ್ದಾರಿ ಸರ್ಕಾರದ್ದಾಗಿದೆ. ರಾಷ್ಟ್ರದ ಸಮಸ್ಯೆಗಳನ್ನು ಚರ್ಚೆಗಳ ಮೂಲಕ ಬಗೆಹರಿಸಿಕೊಳ್ಳಲಾಗುತ್ತದೆ. 5 ವರ್ಷಗಳಿಗೊಮ್ಮೆ ನಡೆಯುವ ಸಾರ್ವತ್ರಿಕ ಚುನಾವಣೆಯಲ್ಲಿ ಮುಕ್ತ ಮತದಾನ ಪದ್ಧತಿಯು ನಮ್ಮ ಪ್ರಜಾಪ್ರಭುತ್ವವನ್ನು ಬಿಂಬಿಸುತ್ತದೆ. ನೋಡ್ರಿ, ನೆನ್ಪಿಟ್ಕೋರಿ, ನಮ್ಮ ಒಂದು ಭಾರತ ದೇಶ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿದೆ. ಯಾಕಪ್ಪ ಅಂತಂದ್ರೆ ಎಲ್ಲಾ ಪ್ರಜೆಗಳ ಒಂದು ಸುಖವನ್ನು ಸಾಧಿಸುವ ಜವಾಬ್ದಾರಿ ಯಾರಿಗಿದೆ? ನಮ್ಮ ರಾಷ್ಟ್ರದ ಸರ್ಕಾರದ್ದಾಗಿದೆ. ಎಲ್ಲಾ ರಾಷ್ಟ್ರದ ಸಮಸ್ಯೆಗಳನ್ನು ಚರ್ಚೆಗಳ ಮೂಲಕ ಬಗೆಹರಿಸಿಕೊಳ್ಳಲಾಗುತ್ತದೆ. ಅದೇ ರೀತಿಯಾಗಿ ವೆರಿ ಇಂಪಾರ್ಟೆಂಟ್, 5 ವರ್ಷಗಳಿಗೊಮ್ಮೆ ನಡೆಯುವ ಸಾರ್ವತ್ರಿಕ ಚುನಾವಣೆಯಲ್ಲಿ ಮುಕ್ತ ಮತದಾನ ಪದ್ಧತಿ ನಮ್ಮ ಪ್ರಜಾಪ್ರಭುತ್ವವನ್ನು ಬಿಂಬಿಸುತ್ತದೆ. ಮತದಾನ ಪದ್ಧತಿ ಏನಿದೆ ಅದು ರೈಟ್ಸ್ ಇದೆ, ಲೀಗಲ್ ರೈಟ್ಸ್ ಅಂತ ಕರಿತೀವಲ್ಲ. ಭಾರತದ ರಾಷ್ಟ್ರಪತಿಗಳನ್ನು 5 ವರ್ಷದ ಅವಧಿಗೆ ಚುನಾವಣೆ ಮೂಲಕ ಆಯ್ಕೆ ಮಾಡುವುದು ಭಾರತ ಒಂದು ಗಣರಾಜ್ಯ ವ್ಯವಸ್ಥೆ ಎಂಬುದನ್ನು ಸೂಚಿಸುತ್ತದೆ. ಭಾರತ ಒಂದು ಗಣರಾಜ್ಯ ವ್ಯವಸ್ಥೆ ಎಂಬುದನ್ನು ಸೂಚಿಸುವುದು ಹೇಗೆ? ಭಾರತದ ರಾಷ್ಟ್ರಪತಿಗಳನ್ನು 5 ವರ್ಷದ ಅವಧಿಗೆ ಚುನಾವಣೆ ಮೂಲಕ ಆಯ್ಕೆ ಮಾಡುವುದು ಭಾರತ ಒಂದು ಗಣರಾಜ್ಯ ವ್ಯವಸ್ಥೆ ಎಂಬುದನ್ನು ಸೂಚಿಸುತ್ತದೆ. ಅಂದರೆ ಭಾರತ ದೇಶದ ಪ್ರಪ್ರಥಮ ಪ್ರಜೆಗೂ ಕೂಡ ನಾವೇನು ಮಾಡ್ತೀವಪ್ಪ ಅಂತಂದರೆ ಚುನಾವಣೆ ಮೂಲಕ ಆಯ್ಕೆ ಮಾಡ್ತೀವಿ. ಹಾಗಾಗಿ ನಮ್ಮ ರಾಷ್ಟ್ರ ಎಂಥ ರಾಷ್ಟ್ರ? ಗಣರಾಜ್ಯ ರಾಷ್ಟ್ರ. ಓಕೆ, ಇಂಪಾರ್ಟೆಂಟ್ ಆಗತ್ತೆ. ಇಷ್ಟು ಕೂಡ ಏನಪ್ಪಾ ಅಂತಂದರೆ ಈ ಒಂದು ಪ್ರಶ್ನೆಗೆ ಸಂಬಂಧಿಸಿರುವ ಹಾಗೆ ಈ 4 ಒಂದು ಆಪ್ಷನ್ಸ್ಗಳನ್ನು ನಾನು ವಿವರಣೆ ರೂಪದಲ್ಲಿ ನೋಡಿದ್ವಿ. ಸಮಾಜವಾದಿ, ಜಾತ್ಯತೀತ, ಸಾರ್ವಭೌಮ, ಪ್ರಜಾಸತ್ತಾತ್ಮಕ ಗಣರಾಜ್ಯ. ಈ 4 ಶಬ್ದಗಳ ಅರ್ಥವನ್ನು ಕೂಡ ನಾನು ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನೊಮ್ಮೆ ನೀವು ಇದನ್ನ ಸರಿಯಾಗಿ ರೀಡ್ ಮಾಡಿಕೊಂಡ್ರೆ ಅಂಡರ್ಸ್ಟ್ಯಾಂಡ್ ಆಗತ್ತೆ. ಓಕೆ, ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ ಯಾವ ರೀತಿ ಇದೆ ಅಂತ.